ನಮಸ್ತೆ. 29/1/2025 ಬುಧವಾರ ಕೃಷ್ಣ ಪಕ್ಷ. ಅಮಾವಾಸ್ಯೆ ತಿಥಿ ಇದೆ. ಇವತ್ತು ಸಂಜೆ 6:05:37 ಈ ಅಮಾವಾಸ್ಯೆ ನನ್ನೇನೆ ಸ್ಟಾರ್ಟ್ ಆಗಿರೋದು. ಹಂಗಾಗಿ ಇವತ್ತು ಇದರ ಕೊನೆಯ ಭಾಗವಿದೆ. ಉತ್ತರಾಷಾಢ ನಕ್ಷತ್ರವಿದೆ. ಬೆಳಗ್ಗೆ 8:20:16 ಆನಂತರ ಶ್ರವಣ ನಕ್ಷತ್ರ. ಉತ್ತರಾಷಾಢ ನಕ್ಷತ್ರ ಮಾನುಷೀಯ ಗಣ, ಶ್ರವಣ ನಕ್ಷತ್ರ ದೇವಗಣ. ಈ ಉತ್ತರಾಷಾಢ ನಕ್ಷತ್ರದಲ್ಲಿ ಕೊನೆಯ ಭಾಗ ಇರೋದರಿಂದ ಈ ದಿನದಲ್ಲಿ ಮಕರ ರಾಶಿ. ಇವತ್ತಿನ ಪ್ರಕಾರ ವಿಶೇಷವಾಗಿ ಸೂರ್ಯೋದಯ 6:46 ಅಮಾವಾಸ್ಯೆ ತಿಥಿ ಇರೋದರಿಂದಲೂ ಅದು ಮುಗಿದು ಪ್ರಥಮಾನು ಬರೋದರಿಂದಲೂ ಮುಹೂರ್ತ ಕಾರ್ಯಗಳು ಇನ್ನು ಮುಂದೆ ಇದೆ. ಇವತ್ತು ನಾಳೆ ಇಲ್ಲ. ನಾವು ಫಸ್ಟೇ ಹೇಳಿದ್ವಿ, ಉತ್ತರಾಷಾಢ ನಕ್ಷತ್ರ 8:20 AM ವರೆಗಿದೆ. ಆನಂತರ ಶ್ರವಣ ನಕ್ಷತ್ರ. ಉತ್ತರಾಷಾಢ ನಕ್ಷತ್ರದ 4ನೇ ಪಾದನೇ 8:20 ಆನಂತರ ಶ್ರವಣ ನಕ್ಷತ್ರದ 1ನೇ ಪಾದ 8:20 ಮಧ್ಯಾಹ್ನ 2:06 ಆನಂತರ ಸಂಜೆ 7:51 ಶ್ರವಣ ನಕ್ಷತ್ರ 2ನೇ ಪಾದ. ಸಂಜೆ 7:51 ಮೇಲೆ ರಾತ್ರಿ 1:33 ಶ್ರವಣ ನಕ್ಷತ್ರ 3ನೇ ಪಾದ. ರಾತ್ರಿ 1:33 ಮೇಲೆ ಶ್ರವಣ ನಕ್ಷತ್ರ 4ನೇ ಪಾದವಿದೆ. ಈ ರೀತಿಯಾಗಿ ಇವತ್ತಿನ ನಕ್ಷತ್ರ ಪಾದಗಳನ್ನ ನೋಡಿದ್ವಿ. ಇವತ್ತಿನ ದಿನದಲ್ಲಿ ಅಭಿಜಿತ್ ಮುಹೂರ್ತವಿಲ್ಲ. ಹಾಗಾಗಿ ಎಲ್ಲ ರೀತಿಯಲ್ಲೂ ಕೆಲವು ಕಾರ್ಯಗಳನ್ನು ಮಾಡೋಕ್ಕೆ ಖಂಡಿತವಾಗಿ ಉಪಯೋಗ ಇಲ್ಲದ ದಿನವಾಗಿ ಇದಿದೆ. ಇವತ್ತಿನ ದಿನದಲ್ಲಿ 100% ಕೆಟ್ಟೋದನ್ನು ಫಸ್ಟ್ ನೋಡ್ಕೊಳ್ಳೋಣ. ಆಮೇಲೆ 100% ಇರೋದರಲ್ಲಿ ಒಳ್ಳೆಯ ಸಮಯ. ಅದು ಎಮರ್ಜೆನ್ಸಿಗೆ ಮಾತ್ರನೇ, ರೆಗ್ಯುಲರ್ ಆಗಿ ಮಾಡೋಕ್ಕೆ ಖಂಡಿತವಾಗಿ ಇಲ್ಲ. ಇವತ್ತು ಮಿಥುನ ರಾಶಿಯವರಿಗೆ ಚಂದ್ರಾಷ್ಟಮ ಇದೆ. ಅದರಲ್ಲೂ ವಿಶೇಷವಾಗಿ ಹೇಳಬೇಕು ಅಂತಂದರೆ ಬೆಳಗ್ಗೆಯಿಂದಲೇ ಸ್ಟಾರ್ಟ್ ಆಗಿ ದಿನ ಪೂರ್ತಿ ಇದೆ. ಬೆಳಗ್ಗೆ 8:13 9:40 ಯಮಕಂಡ ಕಾಲವಿದೆ. ಮಧ್ಯಾಹ್ನ 12:09 1:41 ನಕ್ಷತ್ರ ವಿಷಘಟಿಕಾ ಕಾಲ. 12:10 12:56 ದುರ್ಮುಹೂರ್ತ. 12:33 ನಂತರ 2 ಗಂಟೆವರೆಗೂ ರಾಹು ಕಾಲ. ಅದೇ ಥರ ಬೆಳಗಿನ ಜಾವ 5:13 6:46 ಅಂದರೆ ಇನ್ನೊಂದು ಸೂರ್ಯೋದಯದವರೆಗೂ ವಿಷಕಾಲವಿದೆ, ಮೃತ್ಯು ಇದೆ. ಆದ್ದರಿಂದ ಎಚ್ಚರ. ಇರೋದರಲ್ಲೇ ಒಳ್ಳೆಯ ಟೈಮು ಅಂತಂದರೆ 6:46 8:11 ಬೆಳಗ್ಗೆ, 9:42 12:07 ಬೆಳಗ್ಗೆ, ಮಧ್ಯಾಹ್ನ 2:02 ಸಂಜೆ. ಅಂದರೆ ಮಧ್ಯಾಹ್ನದ ಮೇಲೆ ಸಂಜೆಯವರೆಗೂ ಸಮಯ ಶುಭವಾಗಿದೆ. ಅದೇ ಥರ ಬೆಳಗಿನ ಜಾವ ಕೂಡ 5:11 ಶುಭವಾಗಿದೆ. ಹಂಗಾಗಿ ನೋಡ್ಕೊಂಡು ಕಾರ್ಯಗಳನ್ನ ಮಾಡಿ. ಮುಹೂರ್ತ ಕಾರ್ಯಗಳು ಶುಭ ಕಾರ್ಯಗಳಿಗೆ ಈ ದಿನ ತಕ್ಕಂಥದ್ದಲ್ಲ. ಆದ್ದರಿಂದ ಎಚ್ಚರ. ನಾಳೆಯ ದಿನ ಸಂಜೆ 4:11 ಪ್ರಥಮ ಇದೆ. ಶ್ರವಣ ನಕ್ಷತ್ರ ಬೆಳಗ್ಗೆ 7:15 ನಾಳೆ ಅದೇ ಥರ ಧನಿಷ್ಠ ನಕ್ಷತ್ರ ಪ್ರಾರಂಭವಾಗಿ ಅದು ನಾಳೆಯೇ ಅಂದರೆ ರಾತ್ರಿಯಲ್ಲೇ ಅಂದರೆ ಬೆಳಗಿನ ಜಾವಲ್ಲೇ ಮುಗಿದೋಗ್ಬಿಡ್ತದೆ. ಹೀಗಾಗಿ ನಾಳೆಯ ನಕ್ಷತ್ರ ನೆಕ್ಸ್ಟ್ ಶತಭಿಷ ಸ್ಟಾರ್ಟ್ ಆಗುತ್ತದೆ. ಹಾಗಾಗಿ ನಾಳೆ 3 ನಕ್ಷತ್ರಗಳಿದೆ. ತ್ರಿನಕ್ಷತ್ರ, ವ್ಯಾತಿಪಾತ ಯೋಗ. ಹಾಗಾಗಿ ನಾಳೆಯೂ ಅಷ್ಟು ಶುಭವಲ್ಲ. ಏಕೆಂದರೆ ಪ್ರಥಮ ಬೇರೆ ಇದೆ. ಆದ್ದರಿಂದ ನಾಡಿದ್ದು ಅಂದರೆ ಶುಕ್ರವಾರ ದಿನಕ್ಕೂ ಹೋಗ್ಬೋದು. ಶುಕ್ರವಾರ ದಿನ ಶತಭಿಷ ನಕ್ಷತ್ರ ದ್ವಿತೀಯ ಎಲ್ಲ ಬಂದಿರೋದರಿಂದ ಆ ದಿನ ಸ್ವಲ್ಪ ಒಳ್ಳೆಯ ಕಾರ್ಯಗಳು ಮಾಡೋಕ್ಕೆ ತಕ್ಕಂಥದ್ದು ಇದೆ. ಇಷ್ಟೆಲ್ಲ ಗ್ರಹ ಸ್ಥಿತಿಗಳಿಂದಲೂ ನೋಡ್ಬೋದು. ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಧನ್ಯವಾದಗಳು.